ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಶುಕ್ರವಾರದ ಸಂಜೆಯ ವೋಟಿಂಗ್ ರಿಸಲ್ಟ್ ತುಂಬಾನೇ ಏನು ಚೇಂಜಸ್ ಆಗಿಲ್ಲ, ಸ್ವಲ್ಪ ಇಲ್ಲಿ ಪ್ಲೇಸ್ಗಳು ಚೇಂಜಸ್ ಆಗಿದೆ. ಅದರಲ್ಲೂ ಕೂಡ 2-3 ಜನ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿದ್ದಾರೆ. ಇವರೇ ಹೋಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ನೋಡೋಣ ಬನ್ನಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಈಗ ಇದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಅಂತೂ ಇಲ್ಲಿ ನೋಡಿದಿರಾ ಸಿಕ್ಕಾಪಟ್ಟೆ ಚೇಂಜಸ್ಗಳಾಗಿದೆ. 2-3ನೇ ಸ್ಥಾನದಲ್ಲಿ ಮತ್ತೆ ಇಲ್ಲಿ 5-6ನೇ ಸ್ಥಾನದಲ್ಲಿ ಇದರ ಚೇಂಜಸ್ಗಳಾಗಿದೆ. ಬನ್ನಿ ಫಸ್ಟ್ ಇಲ್ಲಿ ಬೆಳಿಗ್ಗೆ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. 9ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇಲ್ಲಿ ಧ್ರುವಂತೋರ್ ಇದ್ರು, ಇವಾಗೂ ಕೂಡ ಧ್ರುವಂತೋರೇ ಇದ್ದಾರೆ. ಆಲ್ಮೋಸ್ಟ್ ಈ ವೀಕು ಹೋಗೋದು ಕನ್ಫರ್ಮ್. ಕಳೆದ ವಾರನೇ ಹೋಗ್ಬೇಕಿತ್ತು, ಬೈ ಮಿಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದ್ರೆ ಅವ್ರ ಬಾಯಲ್ಲೇ ಬಂತು, ನಾನಿಲ್ಲಿ ಹೇಗೆ ಉಳ್ಕೊಂತಿದ್ದೀನಿ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೇ ಬಂತು. ಜಾನ್ವರಿ ಅವಾಗ ಹೋದ್ರು, ಅವಾಗ ಅವರೇ ಹೇಳಿದ್ರು ಈ ವಾರ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರೇ ಹೇಳ್ತಿದ್ದಾರೆ. ನೋಡೋಣ ಹೋಗ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಇದು ಸ್ಟ್ರಾಟರ್ಜಿ ಕೂಡ ಇಲ್ಲಿ ಇರಬಹುದು. ನಾನು ಹೋಗ್ತೀನಿ ಅಂತಂದ್ರೆ ಬೇಕು ಅಂದ್ರೆ ಬಿಗ್ ಬಾಸ್ ಇರಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಗೆ ಓಟ್ ಒಂದು ಕಡಿಮೆ ಬಿದ್ದಿದೆ. ಆಲ್ಮೋಸ್ಟ್ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇವರು ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅಂದ್ರೆ 9 ಜನ ನಾಮಿನೇಷನ್ ಆಗಿದ್ದಾರೆ. 9ನೇ ಪ್ಲೇಸ್ ಅಲ್ಲಿ ಇರೋದು ಧ್ರುವಂತವ್ರೆ. ಇನ್ನು 8ನೇ ಪ್ಲೇಸ್ ಅಲ್ಲಿ ಬಂದು ಸೂರಜ್ ಅವರು ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆ ಕೂಡ ಇಲ್ಲಿ ಸೂರಜ್ ಅವರೇ ಇದ್ರು, ಇವಾಗೂ ಕೂಡ ಇಲ್ಲಿ 8ನೇ ಪ್ಲೇಸ್ ಅಲ್ಲಿ ಸೂರಜ್ ಅವರೇ ಇದ್ದಾರೆ. ಸ್ವಲ್ಪ ಈ ವೀಕ್ ಏನಾಯ್ತು ಅಂತಂದ್ರೆ ಒಂದು ನಾಮಿನೇಷನ್ ವಿಚಾರ ಅಂತ ಬಂದ ಮೇಲೆ ಇವ್ರ ಬಗ್ಗೆ ಏನೊಂದು ಒಪಿನಿಯನ್ ಇತ್ತು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಇಷ್ಟು ದಿವಸ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ. ಅವ್ರು ಏನೇ ಕೆಲಸ ಇದ್ರು ಕೂಡ ಆರಾಮಾಗಿ ಮಾಡ್ತಾ ಇದ್ರು. ಗೇಮ್ ಅಂತ ಬಂದಾಗ ಇಲ್ಲಿ ಆಟ ಆಡ್ತಾ ಇದ್ರು. ಆದ್ರೆ ಇನ್ನೊಬ್ರು ವಿಚಾರನ ತಗೊಂಡು ಇವ್ರು ಯಾಕೆ ಮಾತಾಡ್ಬೇಕೋ ಗೊತ್ತಿಲ್ಲ. ಕೇವಲ ಒಂದೇ ಒಂದು ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಅವರು ಸ್ವಲ್ಪ ಇಲ್ಲಿ ಕಾಮಿಡಿ ಮಾಡಿದ್ರು. ಆದ್ರೆ ರಾಶಿಕ್ ಅವ್ರ ಬಗ್ಗೆ ಕಾಮಿಡಿ ಮಾಡಿದಕ್ಕೆ ಇಲ್ಲಿ ಸೂರಜ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಇಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗೇಮು ಅಂತ ಬಂದ್ರೆ 0, ಅವನು ಮಾತಾಡಲ್ಲ, ಬರೀ ಅವ್ರ ಮಾತಲ್ಲಿ ಕಾಮಿಡಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರು ಕಾಮಿಡಿ ಮಾಡಿದ್ರು ಕೂಡ ಕಾಮಿಡಿ ರೀತಿಯಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಸುಮಾರು ಇಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ನೋಡಿ ಅವ್ರ ವ್ಯಕ್ತಿತ್ವ ಏನು ಅಂತ ಇಲ್ಲಿ ತೋರಿಸದೆ. ಫಸ್ಟ್ ಆಫ್ ಆಲ್ ಇವ್ರುಗಳು ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ಕಾಮಿಡಿ, ಬೇರೆಯವ್ರು ಮಾಡಿದ್ರೆ ಅದು ಟ್ರಾಜಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ರು. ಅದಕ್ಕೆ 8ನೇ ಪ್ಲೇಸ್ ಅಲ್ಲೇ ಉಳ್ಕೊಂಡಿದ್ದಾರೆ. ಬೆಳಿಗ್ಗೆ ಕೂಡ 8ನೇ ಪ್ಲೇಸ್ ಅಲ್ಲೇ ಇದ್ರು. ಇನ್ನು 7ನೇ ಪ್ಲೇಸ್ ಅಲ್ಲಿ ಅಭಿ ಅವರು ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆನೂ ಕೂಡ 7ನೇ ಪ್ಲೇಸ್ ಅಲ್ಲೇ ಇದ್ರು, ಇವಾಗೂ ಕೂಡ 7ನೇ ಪ್ಲೇಸ್ ಅಲ್ಲೇ ಇದ್ದಾರೆ. ಅಂದ್ರೆ ಇವರು 3 ಜನ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇದ್ದಾರೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಮಾಳು ಅವರು ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆ ನೋಡಕ್ ಹೋದ್ರೆ ಮಾಳು ಅವರು 5ನೇ ಪ್ಲೇಸ್ ಅಲ್ಲಿ ಇದ್ರು, ಈಗ 6ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ಆದ್ರೆ 5ನೇ ಪ್ಲೇಸ್ ಅಲ್ಲಿ ರಾಶಿಕ್ ಅವರು ಇದ್ದಾರೆ. ಬೆಳಿಗ್ಗೆ ಬಂದ್ಬಿಟ್ಟು ರಾಶಿಕ್ ಅವರು 6ನೇ ಪ್ಲೇಸ್ ಅಲ್ಲಿ ಇದ್ರು, ಸ್ವಲ್ಪ ಅವ್ರಿಗೆ ವೋಟಿಂಗ್ ಜಾಸ್ತಿ ಬಿದ್ದಿದೆ, 5ನೇ ಪ್ಲೇಸ್ಗೆ ಹೋಗಿದ್ದಾರೆ. ಮಾಳು ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಬಂದು ಸ್ಪಂದನ ಅವರು ಕಾಣಿಸ್ಕೊಂತಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಅವರಿಗೆ ಇಂಜುರಿ ಕೂಡ ಇಲ್ಲಿ ಆಯ್ತು, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂತಿದ್ದಾರೆ. ಇವರು ಗೇಮ್ ಅನ್ನೋ ವಿಚಾರ ಬಿಟ್ಟು ಬೇರೆ ಎಲ್ಲಾದ್ರೂ ಕೂಡ ಓಕೆ ಪರವಾಗಿಲ್ಲ, ಬೆಟರ್ ಅಂತಾನೆ ಹೇಳ್ಬೋದು. ಅಂದ್ರೆ ಇವರೆಲ್ಲರಿಗಿಂತ ಇಲ್ಲಿ ಕಂಪೇರ್ ಮಾಡ್ಕೊಂತಿದ್ರೆ ಈ ವಾರ. ಅದಕ್ಕೆ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆನೂ ಕೂಡ 4ನೇ ಸ್ಥಾನದಲ್ಲಿ ಇದ್ರು. ಇನ್ನು 3ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಬೆಳಿಗ್ಗೆ 2ನೇ ಪ್ಲೇಸ್ ಅಲ್ಲಿ ಇದ್ರು, ಈಗ ಒಂದು ಪ್ಲೇಸ್ ಕಡಿಮೆ ಬಂದಿದ್ದಾರೆ, 3ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. 2ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ರಕ್ಷಿತಾ ಅವರು ಕಾಣಿಸ್ಕೊಂತಿದ್ದಾರೆ. ಇಲ್ಲಿ ಬೆಳಿಗ್ಗೆ ನೋಡಿದಾಗ ಕಾವ್ಯ ಅವರು 2ನೇ ಪ್ಲೇಸ್ ಅಲ್ಲಿ ಇದ್ರು, ಈಗ ಒಂದು ಪ್ಲೇಸ್ ಕಡಿಮೆ ಬಂದಿದ್ದಾರೆ. ಅಂದ್ರೆ ಸುಮಾರು ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಗಿರೋದು ಅಷ್ಟೇ ವೋಟಿಂಗ್ ಅಲ್ಲಿ. 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇದ್ದಾರೆ, 2ನೇ ಪ್ಲೇಸ್ ಅಲ್ಲಿ ಇಲ್ಲಿ ರಕ್ಷಿತಾ ಅವರು ಇದ್ದಾರೆ, 1ನೇ ಪ್ಲೇಸ್ ಅಲ್ಲಿ ಗಿಲ್ಲಿ ಅವರು ಇದ್ದಾರೆ. ಆಲ್ಮೋಸ್ಟ್ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಕೂಡ ಇಲ್ಲಿ ಗಿಲ್ಲಿ ಅವರು 1ನೇ ಪ್ಲೇಸ್ ಅಲ್ಲೇ ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಜನಗಳ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಈಗ ಕಳಪೆ ಅಂತ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ಅವ್ರು ಏನ್ ಕಳಪೆ ಆಟ ಆಡಿದ್ರು ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಕಳಪೆಯಾಗಿ ಆಡಿದ್ದೇ ಬೇರೆ, ಇಲ್ಲಿ ಸಿಕ್ತಿರೋದೇ ಬೇರೆ ಅವ್ರಿಗೆ. ಬಿಗ್ ಬಾಸ್ ಮನೆಯಲ್ಲಿ ಇರೋರು ಎಲ್ರಿಗೂ ಕೂಡ ಏನಾಗಿದೆ ಅಂತಂದ್ರೆ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇರೋದನ್ನ, ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮ್ ಕೈಲಿ ಏನೂ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಉರಿ ಹತ್ತಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಕಳಪೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಹೆಂಗಾದ್ರೂ ಇಲ್ಲಿ ಇರ್ಲಿ, ಅಂದ್ರೆ ಗಿಲ್ಲಿ ಅವರು ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆನೇ ಇಲ್ಲಿ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೇಳ್ತಿರೋದು, ಹೊರಗಡೆ ಜನಗಳಿಗೆ ಏನು ಅಂತ ಗೊತ್ತಿದೆ. ಗಿಲ್ಲಿ ಅವರು ಯಾವ ರೀತಿ ಕಾಮಿಡಿ ಮಾಡ್ತಾರೆ, ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಹೊರಗಡೆ ಜನಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇಲ್ಲಿ ವೋಟಿಂಗ್ ಅಲ್ಲಿ ಟಾಪ್ 1 ಪ್ಲೇಸ್ ನ ಬಿಟ್ಕೊಟ್ಟೇ ಇಲ್ಲ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಟಾಪ್ 1 ಅಲ್ಲಿ ಗಿಲ್ಲಿ ಅವರು ಇದ್ದಾರೆ. ಸದ್ಯ ಈಗ ವೀಕ್ಷಕರೇ ಟಾಪ್ 1 ಅಲ್ಲಿ ಗಿಲ್ಲಿ ಅವರು, 2ನೇ ಪ್ಲೇಸ್ ಅಲ್ಲಿ ರಕ್ಷಿತಾ ಅವರು ಇದ್ದಾರೆ, 3ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇದ್ದಾರೆ. ಸಿಕ್ಕಾಪಟ್ಟೆ ಪೈಪೋಟಿ ಅಂತಾನೆ ಹೇಳ್ಬೋದು ರಕ್ಷಿತಾ ಅವ್ರಿಗೆ, ಕಾವ್ಯ ಅವ್ರಿಗೆ ವೋಟಿಂಗ್ ಅಲ್ಲಂತೂ. 4ನೇ ಪ್ಲೇಸ್ ಅಲ್ಲಿ ಸ್ಪಂದನ ಅವರು ಇದ್ದಾರೆ, 5ನೇ ಪ್ಲೇಸ್ ಅಲ್ಲಿ ರಾಶಿಕಾ ಅವರು. ಇವಾಗ 6ನೇ ಪ್ಲೇಸ್ ಏನಿದೆ ಮಾಳು ಅವರು, ಅಭಿ ಅವರು, ಸೂರಜ್ ಅವರು, ಧ್ರುವಂತ್ ಅವರು. 4 ಜನದಲ್ಲಿ ಒಬ್ರು ಯಾರಪ್ಪ ಹೋಗ್ತಾರೆ ಅಂತಂದ್ರೆ 99% ಧ್ರುವಂತ್ ಅವರು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ವೀಕ್ಷಕರೇ 11 ಗಂಟೆವರೆಗೂ ಇನ್ನೂ ವೋಟಿಂಗ್ ಲೈನ್ ಓಪನ್ ಅಲ್ಲೇ ಇರುತ್ತೆ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ, ನೀವು ಯಾರ್ಯಾರಿಗೆ ವೋಟ್ ಮಾಡಿದೀರಾ, ಯಾರು ವೋಟ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. 11 ಗಂಟೆವರೆಗೂ ಅಷ್ಟೇ ಇಲ್ಲಿ ಓಪನ್ ಇರುತ್ತೆ. ಅದಾಗಿದ ತಕ್ಷಣ ಇಲ್ಲಿ ಕ್ಲೋಸ್ ಕೂಡ ಆಗುತ್ತೆ. ವೀಕ್ಷಕರೇ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರಿಗೆ ಇಲ್ಲಿ ಸಪೋರ್ಟ್ ಮಾಡಿದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು, ಇಂಥವ್ರು ಇರ್ಲೇಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಯಾರು ಅನ್ಸುತ್ತೆ, ಅಂತ ವ್ಯಕ್ತಿ ಯಾರಿದ್ದಾರೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.